ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ನಾನು ವೀಣಾ. ಇವತ್ತಿನ ವ್ಲಾಗ್ ಏನು ಅಂತ ತಮ್ಮನೇನಲ್ಲಿ ನೋಡೇ ಗೊತ್ತಾಗಿರುತ್ತೆ. 2025 ಮುಗ್ದೇ ಹೋಯಿತು. ಸೊ 2026 ನಾಳೆಯಿಂದ ಶುರುವಾಗುತ್ತೆ. ಸೊ 2025 ಎಂಡಿಂಗಿಗೆ ಸ್ವಲ್ಪ ನಾವು ಬಿಲ್ಡಿಂಗ್ ಅವರೆಲ್ಲ ಸೇರಿ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಹಾಗಾಗಿ ನಾನು ಎಲ್ಲರ ಮನೇಲೂ ಎಲ್ಲ ಅಡುಗೆ ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ ನಾನು ಮಗು ಇರೋದ್ರಿಂದ ಜಾಸ್ತಿ ಏನಿಲ್ಲ, ಬಜ್ಜಿ ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಆ ಬಜ್ಜಿ ತರ್ಕೊ 2025 ಮುಗ್ದೋಯ್ತು. ಸೊ ಲೈಫು ಏನು ಚೇಂಜ್ ಆಗಿಲ್ಲ. ಖಂಡಿತವಾಗ್ಲೂ ವರ್ಷ ಚೇಂಜ್ ಆದ ತಕ್ಷಣ ಲೈಫು ಚೇಂಜ್ ಆಗಬೇಕು ಅಂತ ಏನಿಲ್ಲ. ಚೇಂಜ್ ಆಗಬೇಕಾಗಿರೋದು ನಮ್ಮ ಮೈಂಡ್ ಸೆಟ್ಟು ಹಾಗೆ ನಮ್ಮ ಮನಸ್ಸು. ಎರಡು ಚೇಂಜ್ ಆದಾಗ ನಮ್ಮ ಜೀವನ ವರ್ಷ ಎರಡು ಚೇಂಜ್ ಅಂತ ಅನಿಸುತ್ತೆ. ಇಲ್ಲ ಅಂತ ಅಂದರೆ ವರ್ಷ ಅಷ್ಟೇ ಚೇಂಜ್ ಇರುತ್ತೆ, ನಮ್ಮಲ್ಲಿ ಏನೋ ಚೇಂಜಸ್ ಆಗಲ್ಲ. ಹಾಗಾಗಿ ಆದಷ್ಟು ನೀವು ಕೂಡ ಹೊಸ ವರ್ಷಕ್ಕೆ ನಿಮ್ಮ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡ್ಕೊಳ್ಳಿ. ಆದಷ್ಟು ಹೊಸದಾಗಿ ಏನಾದರೂ ಮಾಡೋದಕ್ಕೆ ಟ್ರೈ ಮಾಡಿ. ಬೇರೆಯವ್ರನ್ನ ಆಡ್ಕೊಳ್ಳೋದನ್ನ ಬಿಟ್ಟು, ಬೇರೆಯವ್ರಿಗೆ ಬೆರಳು ಮಾಡಿ ತೋರಿಸೋದನ್ನ ಬಿಟ್ಟು, ನಮ್ಮದೆಷ್ಟಿರುತ್ತೆ ಅಷ್ಟನ್ನು ಮಾಡಿಕೊಂಡು ಆದಷ್ಟು ನಮ್ಮ ಕೆರಿಯರ್ ಬಗ್ಗೆ, ಗೋಲ್ನ ನಾವು ಅಚೀವ್ ಮಾಡೋದ್ರ ಬಗ್ಗೆ ನೀವು ಗಮನ ಕೊಟ್ಟರೆ ಒಳ್ಳೆಯದು. ನಾನಾಗಿರ್ಬೋದು, ನೀವಾಗಿರ್ಬೋದು. ಪ್ರತಿ ವರ್ಷವೂ ನಾವು ನಮ್ಮ ಮೈಂಡ್ ಸೆಟ್ನ ಚೇಂಜ್ ಮಾಡ್ಕೊಳ್ಳಿಲ್ಲ ಅಂದರೆ ವರ್ಷ ಚೇಂಜ್ ಆಗುತ್ತೆ ಹೊರತು ನಮ್ಮ ಜೀವನ ಏನೂ ಚೇಂಜ್ ಆಗಲ್ಲ. ಸೊ ಇವಾಗ ನಾವು ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಹೋಗಿ ಫಸ್ಟು ಬಜ್ಜಿ ಮೆಣಸಿನ್ಕಾಯಿ ತರೋಣ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಹಿಯರ್ ಇಸ್ ವೀಣಾಕ. ನೋಡಿ, ಇವತ್ತು ನ್ಯೂ ಇಯರ್ ಪಾರ್ಟಿಗ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಲೇ. ಒನ್ ಸೆಕೆಂಡ್ ಗೈಸ್. ಇಲ್ಲಿ ನೋಡಿ, ಇವರು ನಮ್ಮ ಅತ್ತಿಗೆ, ಹೊಸ ಅತ್ತಿಗೆ, ಬಾವಿ ಅತ್ತಿಗೆ. ಬಾವಿ ಅಂದ್ರೆ ಆಗೋರು ಕಡೆ ಅತ್ತಿಗೆ. ಇಲ್ಲಿ ನಮ್ ಗುಂಡ ತೋಸಿ, ಗುಂಡು ಹಾಯ್ ಗುಂಡು, ಹಾಯ್ ಮಾಡು ಗುಂಡು. ನಮ್ಮ ಅಕ್ಕ ಬಜ್ಜಿ ಮಾಡ್ತಾವ್ರೆ ಇವತ್ತು ನಮ್ಗೆ ಸ್ಪೆಷಲ್ ಬಜ್ಜಿ ಅಕ್ಕ ಕಡೆಯಿಂದ. ಇಲ್ಲಿ ನೋಡಿ ನಮ್ ಗುಂಡು ಹತ್ರ ಮಾತಾಸಿ. ಗುಂಡು ಹಾಯ್. ಗುಂಡು ಹಾಯ್. ಹೊಸ ಅತ್ತಿಗೆ ಪರಿಚಯ ಮಾಡ್ಸೆ. ಇವ್ರು ನಮ್ಮ ಹೊಸ ಅತ್ತಿಗೆ, ಸಾನತ್ಗೆ ಹಾಯ್ ಮಾಡಿ. ಅದ್ಗೆ ಇಂಥವೆಲ್ಲ ನಡೀತಾನೆ ಇರುತ್ತೆ, ಅಡ್ಜಸ್ಟ್ ಆಗ್ಬೇಕು. ಹೌದು. ಇಲ್ಲಿ ನೋಡಿ ಬಜ್ಜಿ ಮಾಡ್ತಾವ್ರೆ ನಮ್ಮಕ್ಕ. ವ್ಲಾಗ್ಗೆ ಆದಷ್ಟು ಬೇಗ ಬಿಡ್ತಾರೆ, ಈ ನಡುವೆ ಬಿಡ್ತಾ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ, ಬೇಗ ಬಿಡ್ತಾರೆ. ಇವತ್ತೆಲ್ಲರೂ ಮನೇಲಿ ಅಡುಗೆ ಮಾಡ್ತಾ ಇದೀವಿ. ಸೊ ನಮ್ಮನೆ ನಾನು ಏನ್ ಮಾಡ್ತಾ ಇದ್ದೀನಿ, ಬಜ್ಜಿ ಮಾಡ್ತಾ ಇದ್ದೀನಿ. ಸೊ ನಾನು ಒಬ್ಳೆ ಅಲ್ಲ, ವಿತ್ ಸಹನ ನಾನು ಸೇರಿ ಬಜ್ಜಿ ಮಾಡ್ತಾ ಇದೀವಿ. ಸಹನಿಗೆ ಪಾಪ ಫಸ್ಟ್ ಇವರೆಲ್ಲ ಯಾಕೆ ಹಿಂಗ್ ಮಾಡ್ತಾ ಇದಾರೆ, ವಿಡಿಯೋ ಮಾಡಿ ಯಾಕೆ ಹಿಂಸೆ ಕೊಡ್ತಾ ಇದಾರೆ ಅಂತ ಅವಳ ಇನ್ನರ್ ವಾಯ್ಸು. ಇಂಥ ಹಿಂಸೆ ಕಟ್ರೆ ಬದುಕಕ್ಕಾಗತ್ತಾ ಅನ್ನೋ ಇನ್ನೂ ಡೈಲಾಗ್ ಹೊಡೆದೇ ಇದೆ ತಲೆಯಲ್ಲಿ. ಆದ್ರೂ ಪರವಾಗಿಲ್ಲ, ಅಡ್ಜಸ್ಟ್ ಮಾಡಿ. ನಮ್ಮಮ್ಮ ನಾನ್ ಮಾಡಿದ್ರೆ ಏನು ಗೈಸ್, ನಾವು ಒಂದು ಅರ್ಧ ಗಂಟೆ ಸಿಗಕ್ಕಾಗಲ್ಲ, ಬೇಜಾರು ಮಾಡ್ಕೋಬೇಡಿ. ಆಮೇಲೆ ಬರ್ತೀವಿ. ಕುಕ್ಕಿಂಗ್ ಎಲ್ಲ ಆದ್ಮೇಲೆ ಎಲ್ಲ ಒಟ್ಟಿಗೆ ಊಟ ಕೆಳಗೆ ಬಂದಾಗ ನಾನು ಮತ್ತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಬ್ಯುಸಿ ಇರ್ತೀನಿ ನಾನು. ನೋಡಿ ನಮ್ಮ ಗುಂಡು, ನೋಡಿ ನಮ್ಮ ಗುಂಡುನ. ಮೆಣಸಿನ್ಕಾಯಿ ಕೊಡ್ಲ, ಉಪ್ಪು ಸಿಕ್ಕೌಟಿ ಖಾರ ಐತಿ. ನಿಜವಾಗ್ಲು ಅಣ್ಣ, ಈ ತರ ಮಾಡಿ ಮಾಡಿನೇ ನನ್ಗೆ ಅರ್ಧ ಹೊಟ್ಟೆ ನೋವು ಬಂದಿರೋ. ಮತ್ತೆ ಸಿಗ್ತೀನಿ ಫೈರ್ ಕ್ಯಾಂಪ್ ಅಲ್ಲಿ, ಮರಿಬೇಡಿ ನನ್ನ. ಎಲ್ಲ ಮಾಡಿದ್ದಾಯಿತು. ಇವಾಗ ಟೆರೆಸ್ಟಲ್ಲಿ ಎಲ್ಲರೂ ಕೂಡ ಊಟಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಇವಾಗ ನಾವು ಕೂಡ ಹೋಗ್ತಿದ್ದೀವಿ. ಸಹನ ಬಜ್ಜಿ ಎಲ್ಲ ಎತ್ಕೊಂಡು ಹೋದ್ಲು. ಊಟಕ್ಕೆ ಏನೇನು ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ತೋರಿಸ್ತೀನಿ. ಹೀಗೆ ಎಲ್ಲರೂ ಜೊತೇಲಿ ಊಟ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ನೀವು ಈ ರೀತಿ ಯಾವತ್ತಾದರೂ ಎಕ್ಸ್ಪೀರಿಯೆನ್ಸ್ ಮಾಡಿದರೆ ಅಥವಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾವತ್ತಾದರೂ ಈ ಥರ ಮಾಡಿದ್ದೀರಾ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವಾಗ ಮೇಲೆ ಹೋಗೋಣ ಬನ್ನಿ.
ಬನ್ರಿ, ನಿಮ್ಗೇನು ಅನಿಸ್ತಿದೆ ಹೇಳಿ. 2025 ಹೆಂಗನ್ನಿಸ್ತು? 2025 ತುಂಬ ಚೆನ್ನಾಗಿತ್ತು. 2026 ಕೂಡ ನಮ್ಮ ಬಾಳಲ್ಲಿ ಹಾಗೇನೆ ತುಂಬ ಚೆನ್ನಾಗಿರಲಿ. 2025 ನಮ್ಮ ಮನೆಗೆ ಹೊಸ ಅತಿಥಿ ಆಗಮನ ಆಯ್ತು. ಇವರೇ ಹೊಸದಾಗಿ ಬಂದಿದ್ದು ನಮ್ಮ ಮನೆಗೆ. ಅದ್ರ ಲಾಸ್ಟ್ ಇಯರು ಪ್ರೆಗ್ನೆನ್ಸಿ ಇದ್ದೆ, ಈ ವರ್ಷ ಇವನು ಕೈಯಲ್ಲೇ ಇದ್ದಾನೆ. ನಮ್ಮ ಮನೆ ದೇವರು ಅವನು. ಒಳ್ಳೆಯದು. ಸೊ ಇವನು ಬಂದಮೇಲೆ ತುಂಬಾ ಖುಷಿಯಾಗಿದ್ದೀವಿ. ಸೊ ಇವಾಗ ಟೆರೆಸ್ಟಲ್ಲಿ ಎಲ್ಲರೂ ಊಟಕ್ಕೆ ಕಾಯ್ತಾ ಇದ್ದಾರೆ. ಸೊ ಮೇಲೋಗೋಣ ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಜೊತೇಲಿ. ಹೆಂಗಿತ್ತು ಅಂತ ನಾವು ವಿಡಿಯೋ ಮಾಡಿ ಪೂರ್ತಿ ತೋರಿಸ್ತೀನಿ, ಮತ್ತು ಹೇಗಿರುತ್ತೆ ಅಂತ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ನಮಗೆ ನಮ್ಮ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ. ನಾನು ಆವಾಗಲೇ ಹೇಳ್ದಂಗೆ 2025 ಮುಗ್ದೋಯ್ತು. ನಮ್ಮ ಜೀವನ ಬದಲಾಗಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾವು ನಮ್ಮ ಯೋಚನೆಗಳನ್ನ ಬದಲಾಯಿಸ್ಕೋಬೇಕು. ಮತ್ತು ಬೇರೆಯವ್ರ ಬಗ್ಗೆ ಬೆರಳು ಮಾಡಿ ತೋರಿಸೋದು, ಬೇರೆಯವ್ರನ್ನ ನಾವು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ಹೇಳೋದಕ್ಕಿಂತ ನಾವೇನು ಮಾಡ್ತಿದ್ದೀವಿ, ಹಾಗೆ ನಮ್ಮ ಕೆರಿಯರ್ಗೆ ನಾವು ಏನು ಗೋಲ್ನ ಇಟ್ಕೊಂಡಿದ್ದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ನ ಮಾಡಿ 2026ರಿಂದ 2026 ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಸೊ ಇವಾಗ ಫಸ್ಟು ಊಟ ಮಾಡ್ಕೊಬಿಡೋಣ, ಆಮೇಲೆ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋಣ. ಮೇಲ್ಗಡೆ ಊಟಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ ಟೆರೆಸ್ಟಲ್ಲಿ. ಸೊ ಹಾಗಾಗಿ ಅಲ್ಲಿ ನೀರು ಬೇಕಿತ್ತಲ್ಲ, ಅದಕ್ಕೆ ನಮ್ಮ ಮನೆಯವರು ಇಲ್ಲಿಂದಾನೆ ಸರ್ಕಸ್ ಮಾಡಿ 3 ಫ್ಲೋರ್ ಇದೆ, 3 ಫ್ಲೋರು ನೀರು ಹೊತ್ಕೊಂಡು ಹೋಗ್ಬೇಕು ನಮ್ಮ ಮನೆಯವ್ರು ಇವಾಗ. ಸೊ ಅವ್ರು ಹೊತ್ಕೊಂಡು ಹೋಗೋಷ್ಟಕ್ಕೆ ಸುಸ್ತಾಗಿರುತ್ತೆ ಪಾಪ, ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಇವ್ರು ನೋಡಿ ಇನ್ನೂ ಇಲ್ಲೇ ಇದ್ದಾರೆ. ನಮ್ಮ ಬಿಲ್ಡಿಂಗ್ ಎವರ್ಗ್ರೀನು. ಇವ್ರು ಹೆಂಗೆ ಅಂದರೆ ಬಿಗ್ ಬಾಸ್, ಇವರು ಒಂಥರ ಕನೆಕ್ಷನು. ಬಿಗ್ ಬಾಸ್ ಮುಗಿಯೋ ತನಕ ಬರಲ್ಲ ಇವರು. ಅವ್ರದ್ದು ಮೇಲ್ಗಡೆ ಟೆರೆಸ್ಟಿಗೆ ಬಂದರೂ ಕೂಡ ಅವ್ರ ಮನಸ್ಸೆಲ್ಲ ಬಿಗ್ ಬಾಸಲ್ಲೇ ಇರುತ್ತೆ ಗೈಸ್. ಇದು ಎಂತ ಎಣ್ಗಾಯಿ, ಇದು ಬದನೆಕಾಯಿ ಎಣ್ಗಾಯಿ, ಅದು ಸಲಾಡು, ಬಜ್ಜಿ, ರಾಜ್ಯಕ್ಕ ಸ್ಪೆಷಲು ಅವರೇ ಬೇಳೆ ಪಲಾವ್. ಇದು ಸವಿತಕ್ಕ ಮಾಡಿರೋ ಪಾಯಸ, ಇವರೇ ಸವಿತಕ್ಕ. ಅಕ್ಕ ಹಾಯ್. ಇದು ಚಿತ್ರಾನ್ನ, ಇದು ಮೊಸರನ್ನ. ಇದೇನು ಚಿತ್ರಾನ್ನ ಅಕ್ಕ? ಅದು ಕೊಬ್ಬರಿ ಚಿತ್ರಾನ್ನ. ಕೊಬ್ಬರಿ ಚಿತ್ರಾನ್ನ ಮತ್ತೆ ಚಪಾತಿ. ಇದು ಶುರು ಮಾಡಿರೋದು. ಹಾ, ಬರ್ತಾ ಇದ್ದಾರೆ. ಇವ್ರು ಒಂಥರ ಲೇಡಿ ಬಾಂಡ್ ಇವರು. ಹಾ, ಬನ್ನಿ ಇವರು ಅವ್ರ ಮಕ್ಕಳು. ತೋರಿಸಿ. ಇದು ನಮ್ಮ ಚೈತ್ರಕ್ಕ ಅವ್ರು ಮಾಡ್ಕೊಬಂದಿರೋ ಪುಳಿಯೋಗರೆ ಸ್ಪೆಷಲ್. ಇವರೇ ಚೈತ್ರಕ್ಕ. ಇವರೇ ಮಾಡಿರೋದು ಪುಳಿಯೋಗರೆ. ನೋಡಿ ಇಲ್ಲಿ ಹಾಯ್ ಮಾಡಿ ಅಕ್ಕ. ನಿಮ್ಮ ಸೌಮ್ಯ ಅಕ್ಕ ಅವ್ರ ಮಗಳು ಜಾಹ್ನವಿ. ಬಿಲ್ಡಿಂಗ್ಗೆ ನ್ಯೂ ಆಂಟಿ. ಇವರು ನಮ್ಮ ಥರ ನಾನ್ ವೆಜ್ಜು. ನ್ಯೂ ಎಂಟ್ರಿ ಹೈ ಮಾಡಿಬಿಡಿ, ನೆಕ್ಸ್ಟ್ ಬರ್ತಾ ಇರ್ತಾರೆ. ವಿಜಯಕ್ಕ ಬಿಗ್ ಬಾಸ್ ಮುಗಿಯೋ ತನಕ ಬರಲ್ಲ. ಅಣ್ಣ ಹಾಯ್. ಪುನೀತ್ ಅಣ್ಣ ನೀವು ಸಂತೋಷ್ ಅಣ್ಣ ನಿಮ್ಮ ಹೆಸರು? ಸಂತೋಷ್. ಇವರು ಅಣ್ಣ ಬೆಳಕಕ್ಕೆ ಬನ್ನಿ. ಇವರು ನಮ್ಮ ಅಣ್ಣ ನರೇಂದ್ರ ಅಣ್ಣ. ಹಾಯ್ ಮಾಡಿ ಅಣ್ಣ. ದೊಡ್ಡ ಮನ್ಸು ಮಾಡಿ ಯಾವುದೇ ಪಾರ್ಟಿಗೆ ಹೋಗ್ದೇನೆ ನಮ್ಮ ಪಾರ್ಟಿಗೆ ಜಾಯ್ನ್ ಆಗಿದ್ದಾರೆ. ಇವರು ನಮ್ಮ ಬಿಲ್ಡಿಂಗ್ ಹೀರೋ. ಇವರು 40 ವರ್ಷ ಆದ್ರೂ ಇನ್ನೂ 18 ನನಗೆ ಕಾಣಿಸ್ತಾರೆ. ಇವರು ಹೀರೋ ಅವ್ರ ಹೆಂಡತಿ. ಸಾರಿ ಪಾಪ ನಮ್ಮ ಶೀತಲಣ್ಣ ಫ್ಯಾಮಿಲಿ ಯಾರು ಇಲ್ಲದೆ ಫುಲ್ ಬೇಜಾರಾಗ್ಬಿಟ್ಟಿದ್ದಾರೆ. ಕಾಣಿಸ್ತಾ ಇಲ್ಲ ಆದ್ರೆ ಇದನ್ನ ಪ್ರಿಯಾಂಕ್ ಅಕ್ಕಂಗೆ ಕಳಿಸ್ತೀವಿ.
ಎಸ್, ಇವತ್ತು ಖಂಡಿತ ಇವತ್ತು ಮಾಡ್ತೀವಿ. ಇದನ್ನ ಇವಾಗ ನೀವೇನಾದ್ರೂ ಹೇಳಿ, ಪ್ರಿಯಾಂಕಕ್ಕಂಗೆ ಏನಾದ್ರು ಹೇಳ್ತೀರಾ? ಹೇಳಿ ಹೇಳ್ತೀರಾ ಪ್ರಿಯಾಂಕಕ್ಕಂಗೆ? ಹೇಳಿ ಮದ್ದೆ ಹುಡ್ಗಿ ಅವ್ರ ಯಜಮಾನ್ರು ಬಿಟ್ಟು ಬಂದವ್ರೆ. ಇವರು ಅವ್ರ ಮೈದಾ, ಇವರು ಬಿಗ್ ಬಾಸ್ ಪ್ರೇಮಿ. ಇವರು ಬಿಗ್ ಬಾಸ್ ಲವರ್ ಹೋಟೆಲ್ ಅವರು. ಇಲ್ಲೋಡಿ, ಅಡ್ಗೆ ಮನೇಲಿ ಆದ್ರೇನು ನೀವಿಬ್ರು ಎವರ್ಗ್ರೀನು. ಸೂಪರ್, ಮಿಸ್ ಮಾಡ್ದೇನೆ ಬನ್ನಿ. ಎಲ್ಲರೂ ಆರಾಮಾಗಿ ಕುತ್ಕೊಂಡು ಟೆರೆಸ್ ಮೇಲೆ ಈ ರೀತಿ ಊಟ ಮಾಡ್ತಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನಾವು ಊರನ್ನು ಬಿಟ್ಟು ಬೇರೆ ಊರಿಗೆ ಬಂದ ಮೇಲೆ ನಾವು ಎಲ್ಲಿರ್ತೀವಿ ಅಲ್ಲಿರೋರೇ ಫ್ರೆಂಡ್ಸ್ ಇರ್ಬೋದು, ಅಥವಾ ಗೊತ್ತಿರೋರು ಇರ್ಬೋದು, ಕೊಲೀಗ್ಸ್ ಇರ್ಬೋದು, ಇವರೇ ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಥರ ಆಗ್ಬಿಟ್ಟಿರ್ತಾರೆ. ಸೊ ಇವಾಗ ನಾವಿರೋದು ಬಾಡಿಗೆ ಮನೇಲಿ. ಸೊ ಅವಾಗ ಅಲ್ಲಿರೋರು ಎಲ್ಲರೂ ಕೂಡ ಹಿಂಗೆ ಅಂತಂದರೆ ಎಲ್ಲರೂ ಕ್ಲೋಸ್ ಆಗಿ ಫ್ರೆಂಡ್ಲಿ ಆಗಿರ್ತೀವಿ. ಸೊ ಮನೆಯಿಂದ ಹೊರಗೆ ಹೋದ್ಮೇಲೆ ಇವರೇನೇ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ ಆಗ್ಬಿಟ್ಟಿರ್ತಾರೆ. ಮನುಷ್ಯನ ಜೀವನನೇ ಇಷ್ಟು, ನಾವು ಎಲ್ಲಿರ್ತೀವೋ ಅಲ್ಲಿ ಅಡ್ಜಸ್ಟ್ ಆಗಿ ಬದುಕಬೇಕು. ಯಾರೇ ಆದರೂ ಅಷ್ಟೇ, ಅವ್ರ ಹತ್ರ ನಮ್ಗಾಗಲ್ಲ, ಇವ್ರ ಜೊತೆ ನಮ್ಗಾಗಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಮ್ಮ ಜೀವನನ ನಡೆಸೋದು ಕಷ್ಟ. ಯಾಕಂತ ಹೇಳಿದ್ರೆ ಪ್ರತಿಯೊಂದಕ್ಕೂ ಕೊಂಕು ತೆಗಿಯೋದು, ಪ್ರತಿಯೊಂದನ್ನು ಮಾತಾಡ್ತಾ ಹೋದರೆ ಲೈಫನ್ನು ಎಂಜಾಯ್ ಮಾಡೋಕ್ಕೆ ಆಗಲ್ಲ. ಹಾಗಾಗಿ ನಾವು ಎಲ್ಲಿರ್ತೀವಿ, ಯಾರ ಜೊತೆ ಇರ್ತೀವಿ, ಅವ್ರ ಜೊತೆ ಅಡ್ಜಸ್ಟ್ ಮಾಡಿಕೊಂಡು ಅವ್ರ ಇಷ್ಟ ಕಷ್ಟಗಳನ್ನ, ನಮ್ಮ ಇಷ್ಟ ಕಷ್ಟಗಳನ್ನ ಎಲ್ಲ ಕೂಡ ಮಿಕ್ಸ್ ಮಾಡಿಕೊಂಡು ಬದುಕೋದೇ ಅಲ್ವಾ ಜೀವನ. ಸೊ ಇವಾಗ ನಾವು ಇಲ್ಲಿರೋದ್ರಿಂದ ಇಲ್ಲಿರೋರ ಜೊತೆ ಎಲ್ಲ ಸೇರಿಕೊಂಡು ಅಲ್ಲಿ ಹೇಗೆ ನಡೆಯುತ್ತೋ ಆ ವಾತಾವರಣಕ್ಕೆ ತಕ್ಕಂತೆ ನಾವು ಬದುಕಿದ್ರೆ ನಮ್ಮ ಜೀವನನೂ ಕೂಡ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ನೀವು, ಇವ್ರು ಯಾರು ಕೂಡ ನಮ್ಮ ಸಂಬಂಧಿಕರಲ್ಲ, ಆದರೂ ಕೂಡ ಎಲ್ಲರೂ ಒಟ್ಟಿಗೆ ಖುಷಿಯಾಗಿ ಕೂತ್ಕೊಂಡು ಟೆರೆಸ್ಟಲ್ಲಿ ಊಟ ತಿಂತಾಯಿದ್ದೀವಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೀವು ಕೂಡ ಟ್ರೈ ಮಾಡಿ, ನೀವು ಇದ್ದ ಕಡೆ ತುಂಬಾ ಚೆನ್ನಾಗಿರುತ್ತೆ. ಊಟ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾದಮೇಲೆ ಕೆಳಗಡೆ ಸುಮ್ಮನೆ ಹಾಗೆ ಫೈರ್ ಕ್ಯಾಂಪ್ ಥರ, ಅಂದರೆ ಫೈರ್ ಕ್ಯಾಂಪ್ ಏನು ಮಾಡಿಲ್ಲ ನಾವು, ಜಸ್ಟ್ ಅಲ್ಲಿ ಫೈರ್ ಹಾಕ್ಕೊಂಡು ಡ್ಯಾನ್ಸ್ ಮಾಡೋದು, ಗೇಮ್ಸ್ ಆಡೋದೆಲ್ಲ ಮಾಡೋದು ಅಂಥೇಳಿ ಡಿಸೈಡ್ ಮಾಡಿ ಎಲ್ಲರೂ ಫೈರ್ ಎಲ್ಲ ಹಾಕಿ ಈ ರೀತಿ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು. ನಮಗಂತೂ ಅಂದರೆ ಈ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಂತಲೇ ಅಲ್ಲ, ಎಲ್ಲರೂ ಈ ಥರ ಒಂದು ಸೇರೋದಕ್ಕೆ, ಎಂಜಾಯ್ ಮಾಡೋದಕ್ಕೆ ಇದೊಂದು ಮೂಮೆಂಟ್ ಅಷ್ಟೇ. ನ್ಯೂ ಇಯರ್ ಎಂಡ್ ಅಂತ ಹೇಳಿ ಮಾಡೋದು. ಬಟ್ ಅದರ ಹೆಸರಲ್ಲಿ ನಾವು ಎಂಜಾಯ್ ಮಾಡ್ತೀವಲ್ವ, ಅದೇ ಒಂದು ಮೂಮೆಂಟ್ ಆಗಿ ಉಳಿಯುತ್ತೆ. ನೋಡ್ತಾ ಇರ್ಬೋದು ನೀವು, ಎಲ್ಲರೂ ಕೂಡ ಎಷ್ಟು ಖುಷಿಯಿಂದ ಆರಾಮಾಗಿ ಡ್ಯಾನ್ಸ್ ಮಾಡಿಕೊಂಡು ಫೈರ್ ಕ್ಯಾಂಪ್ ಸುತ್ತ ಓಡಾಡ್ತಿದ್ದಾರೆ. ಇಷ್ಟೇ ಜೀವನ, ನಾವು ಎಲ್ಲಿರ್ತೀವಿ ಅಲ್ಲಿ ಖುಷಿಯಾಗಿರೋದಕ್ಕೆ ಟ್ರೈ ಮಾಡೋಣ. ಹಾಗೆ ನೀವು ಕೂಡ ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಹೇಳೋದನ್ನ ಬಿಟ್ಟು ಇರೋದ್ರಲ್ಲೇ ಖುಷಿಯಾಗಿ ಇರೋದಕ್ಕೆ ಅಭ್ಯಾಸ ಮಾಡಿ. 2025 ಮುಗೀತು, 2026 ಸ್ಟಾರ್ಟ್ ಆಯಿತು. ನಿಮ್ಮ ಲೈಫಲ್ಲೂ ಕೂಡ 2026 ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಕೂಡ ಕೇಳ್ಕೊತೀನಿ. ಎಲ್ರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್. ಸೊ ನಮ್ಮ ನ್ಯೂ ಇಯರ್ ಅಂತೂ ತುಂಬಾ ಚೆನ್ನಾಗಿ ಸ್ಟಾರ್ಟ್ ಆಯಿತು. ನೋಡ್ತಿರ್ಬೋದು ನೀವು, ಎಲ್ಲರೂ ಎಷ್ಟು ಖುಷಿಯಿಂದ ಗೇಮ್ಸ್ ಆಟ ಆಡ್ಕೊಂಡಿದ್ದಾರೆ ಅಂತ ಹೇಳಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.
ಹೇಳಿ ಇನ್ನೊಂದ್ಸಲ ಹೇಳ್ರಿ ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ರೀ ಏನ್ರಿ ನೋಡಿ ಶುಭಾಶಯಗಳು. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಐ ಹೋಪ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.